ನನಗನ್ಸ್ತೈತೆ ಬಿಗ್ ಬಾಸ್ ಅಲ್ಲಿ ನೀವು ನೋಡಿದ್ದೀರ, ವೈಲ್ಡ್ ಕಾರ್ಡ್ ಬರ್ತೈತೆ. ವೈಲ್ಡ್ ಕಾರ್ಡ್ ಗೊತ್ತಾ ಮಸೂದ್? ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತೈತೆ. ಹಂಗೆ ನಮ್ಮ ಜಾರಕಿಹೊಳಿ ಪರಮೇಶ್ವರು ವೈಲ್ಡ್ ಕಾರ್ಡ್ ಎಂಟ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ವೈಲ್ಡ್ ಕಾರ್ಡ್ ಇವರಿಬ್ರು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಕಾಯ್ತಾ ಇದ್ದಾರೆ. ಇಬ್ಬರು ದಲಿತರ ಬ್ರ್ಯಾಂಡ್ ಅದು ವೈಲ್ಡ್ ಕಾರ್ಡ್. ಈ ದಲಿತರ ವೈಲ್ಡ್ ಕಾರ್ಡ್ ಇದೆಯಲ್ಲ, ಆ ವೈಲ್ಡ್ ಕಾರ್ಡಲ್ಲಿ ದಲಿತರ ಬ್ರ್ಯಾಂಡಲ್ಲಿ ಇವರು ವೈಲ್ಡ್ ಕಾರ್ಡ್ ಆಗಿ ಬರೋಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಇವತ್ತು ಒಂದು ಕಡೆ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಾ ಇದೆ, ಇಲ್ಲಿ ರಿಯಲ್ ಶೋ, ಕಾಂಗ್ರೆಸ್ಸಿನ ಬಿಗ್ ಬಾಸ್ನ ರಿಯಲ್ ಶೋ ನಡೀತಾ ಇದೆ. ಅಷ್ಟೇ ವ್ಯತ್ಯಾಸ. ರಾಜ್ಯದ ಜನರಿಗಂತೂ ವಿಶ್ವಾಸವನ್ನು ಕಳ್ಕೊಂಬಿಟ್ಟಿದ್ದಾರೆಪ್ಪ ಸರ್ಕಾರ. ರಾಜ್ಯದ ಜನರ ವಿಶ್ವಾಸವನ್ನು ಕಳ್ಕೊಂಡಿರೋ ಸರ್ಕಾರವನ್ನು ನಾವು ಇವತ್ತು ನೋಡ್ತಾ ಇದ್ದೀರಿ. ನಾವು ಇದರ ವಿರುದ್ಧ ಈಗಾಗಲೇ ನಾನು ಕುಮಾರಸ್ವಾಮಿಯವರು, ನಾನು, ವಿಜಯೇಂದ್ರ ಅವರು ಎಲ್ಲ ಮಾತಾಡಿದಿರಿ. ವಿಧಾನಸಭಾ ಅಧಿವೇಶನದಲ್ಲಿ ನಾವು ಈ ರೈತ ವಿರೋಧಿಯಾದಂಥ ಮೆಕ್ಕೆಜೋಳ ಖರೀದಿ ಇರ್ಬೋದು, ಕಬ್ಬಿರ್ಬೋದು, ರೈತರಿಗೆ ಬೆಳೆಗಳಿಗೆ ಎರಡನೇ ಬೆಳೆಗೆ ನೀರು ಕೊಡದೆ ಡ್ಯಾಮಲ್ಲಿ ತುಂಗಭದ್ರಾ ಕ್ರಸ್ಟ್ ಗೇಟ್ ಮುರಿದೋಗಿ ಅವಾಗ ಒಂದು ವರ್ಷ ಆಯಿತು. ಅವನು 12 ಕೋಟಿಗೆ ಬಿಲ್ ಕೊಟ್ಟಿದ್ದಾನೆ. ಫಸ್ಟ್ ಬಿಲ್ಲು ಒಟ್ಟು 58 ಕೋಟಿನೋ ಏನೋ ಇರಬೇಕದು. 12 ಕೋಟಿ ಕೊಡೋಕ್ಕೂ ಯೋಗ್ಯತೆ ಇಲ್ಲ. ಅವಾಗ 3 ತಿಂಗಳಿಂದ ಬಿಲ್ ಹಂಗೆ ಪೆಂಡಿಂಗ್ ಇದೆ. ನಮ್ಮದು KRS ಆದಾಗ ಬೊಮ್ಮಾಯಿ ಅವರಿದ್ದರು, ಯಾರಿಗೂ ಗೊತ್ತಾಗಲೇ ಇಲ್ಲ, ರಿಪೇರಿ ಮಾಡಿದ್ದೇ ಗೊತ್ತಾಗಿಲ್ಲ. ಅಷ್ಟು ನೀಟಾಗಿ ರಿಪೇರಿ ಮಾಡಿಸ್ತೀವಿ ನಾವು ಆ ಗೇಟ್ಗಳನ್ನೆಲ್ಲ. ಅದು ಸುಮಾರು 70 ವರ್ಷ ಇತಿಹಾಸ ಇರುವಂಥ ಗೇಟ್ಗಳು ಇದು. ಇವ್ರ ಯೋಗ್ಯತೆಗೆ ಆ ಗೇಟನ್ನು ರಿಪೇರಿ ಮಾಡಿಲ್ಲ. ಇವತ್ತು ಸುಮಾರು 3-4 ಲಕ್ಷ ಎಕರೆ ಜಮೀನುಗಳಿಗೆ ನೀರು ಕೊಟ್ಟಿಲ್ಲ. ಎರಡನೇ ಬೆಳೆಗೆ ಸುಮಾರು 1 ಲಕ್ಷ ಕೋಟಿಯಷ್ಟು ಲಾಸ್ ಆಗಿದೆ ಇವತ್ತು. ಬೆಳೆ ಅಷ್ಟು ಆದಾಯ ಬರಬೇಕಾಯ್ತು ರಾಜ್ಯಕ್ಕೆ, ಅದು ಲಾಸ್ ಆಯಿತು. ರೇಟ್ ಜಾಸ್ತಿ ಆಗಿದೆ. ಹೋಗ್ಲಿ, ಮುಂದಿನ ವರ್ಷ ಆದರೂ ಸಿಗುತ್ತಾ ಇದು ಇಲ್ಲ. ನಾನು ಅಧಿಕಾರಿಗಳನ್ನ ಕೇಳಿದೆ, ಭೇಟಿ ಮಾಡಿದ್ದೆ. ನಾನು ಹೋಗಿ ಅಲ್ಲಿ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಿದ್ದೆ ಮೊನ್ನೆ, ಒಂದು ವಾರದಿಂದ. ಅಧಿಕಾರಿಗೆ ಕೇಳಿದ್ರೆ ಅವರು ಮೋಸ್ಟ್ಲಿ ಮಾರ್ಚ್ ಆದ್ಮೇಲೆ ಹೋಗಲ್ಲ, ಏಪ್ರಿಲ್ ಆದವನು ನೆಕ್ಸ್ಟ್ ನವಂಬರ್ಗೆ. ಅಂದರೆ ಇನ್ನೊಂದು ಮಳೆ ಬಂದು ಇನ್ನೊಂದು ಹೊರಟೋಗ್ತೈತೆ, ಎಲ್ಲ ಆಂಧ್ರಾಗ ಹೊರಟೋಗ್ತದೆ ನೀರು, ಎಲ್ಲ ಸಮುದ್ರಕ್ಕೆ ಸೇರೋಗ್ತೈತೆ. ಅಂದರೆ ನೀರು ಗೇಟ್ಗಳನ್ನು ಸರಿ ಮಾಡೋಕ್ಕೆ ಇವ್ರ ಹತ್ರ ಟೈಮ್ ಇಲ್ಲ. ಅಲ್ಲಿಗೆ ಹೋಗಿ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿ ಒಂದು ಸರಿ ಆದ್ರೂ. ಲಕ್ಷಾಂತರ ಎಕರೆ ಜಮೀನಿಗೆ ನೀರು ಕೊಡೋವಂಥ ಪುಣ್ಯದ ಕೆಲಸ ಮಾಡಬೇಕಾದ್ರೆ ಈ ನಾಟಿ ಕೋಳಿ ಸಾರು ಇದೆಲ್ಲ ಬಿಟ್ಬಿಟ್ಟು ಅಲ್ಲಿ ಹೋಗಿದ್ರೆ, ಇದೇ 3 ಗಂಟೆ ಅಲ್ಲಿ ಹೋಗಿದ್ರೆ ಆಕೆ ಗೇಟ್ಗಳಾದ್ರೂ ರಿಪೇರಿ ಆಗ್ತಾ ಇತ್ತು. 3 ಲಕ್ಷ ಅಂದರೆ ಲಕ್ಷಾಂತರ ಜನ ರೈತರಿಗೆ ನೀ ಅನ್ನ ಕೊಟ್ಟಷ್ಟು ಪುಣ್ಯ ಬರ್ತಾ ಇತ್ತು. ಇವತ್ತು ಅಕ್ಕಿ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದನ್ನು ಬಿಟ್ಟು ಈ ಯಾರೋ ಬಿಗ್ ಬಾಸ್ನ ಪ್ರೊಡ್ಯೂಸರು, ಡೈರೆಕ್ಟ್ರು ಎಲ್ಲ ಡೆಲ್ಲಿಯಲ್ಲಿ ಕೂತ್ಕೊಂಡು ಅವ್ರು ಹೇಳ್ತಾರೆ ಅಂತ ಈ ಮನೆಯಿಂದ ತಿಂಡಿ ಆ ಮನೆ ತಿಂಡಿ ಈ ಮನೆ. ಈಗ ನೆಕ್ಸ್ಟ್ ಯಾರ ಮನೆ ತಿಂಡಿ ಗೊತ್ತಿಲ್ಲ. ನಾನು ಈ ವೈಲ್ಡ್ ಕಾರ್ಡಲ್ಲಿ ಬರ್ತಾರಲ್ಲ, ನೆಕ್ಸ್ಟ್ ಪರಮೇಶ್ವರು ಅವ್ರ ಮನೇಲಿ ತಿಂಡಿ